ಹಾಯ್ ಹಲೋ ಫ್ರೆಂಡ್ಸ್, ಬೆಳಗಾವಿ ಮಂದಿಗ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಣಾಳಿ. ವೆಲ್ಕಮ್ ಟು ಪ್ರಣಾಳಿ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರಿ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾವು ನಿನ್ನೆ ಒನ್ ಡೇ ಟೂರ್ ಅಂತ ಹೇಳಿ ಗೋವಾಕ್ಕೆ ಹೋಗಿದ್ದೀರಿ. ಅಲ್ಲಿ ಒನ್ ಡೇ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ನಾನು ತೋರಿಸ್ತೀನಿ. ಬರ್ರಿ. ಮುಂಜಾನೆ ಭಾಳ ಲಘು ಎದ್ದೀನಿ ರೀ. ಹಂಗೆ ನಮ್ಮ ಮಮ್ಮಿಗೆ ಈ ಡ್ರೆಸ್ ಇಷ್ಟ ಆಯ್ತಂತ ಇದನ್ನ ಹಾಕೊಂಡ್ರಿ. ಹಂಗೆ ನಾನು ಝಳಕ ಮಾಡಿ ಈ ಡ್ರೆಸ್ ಹಾಕೊಂಡು ಬಂದಿರಿ. ನಂಗೆ ಈ ಥರ ಹೇರ್ ಸ್ಟೈಲ್ ಇದ್ದರೆ ಇಷ್ಟ ಆಗಂಗಿಲ್ಲ ರೀ, ಅದಕ್ಕೆ ನಂಗೆ ಫ್ರೀ ಹೇರ್ಸ್ ಅಂದ್ರೆ ಭಾಳ ಇಷ್ಟ ರೀ. ಸೊ ಫೈನಲಿ ನನ್ನ ಲುಕ್ ಇದಿತ್ತು ರೀ. ಹಂಗೆ ಲೇಟ್ ಆಗಿತ್ತು ಅಂತ ಹೇಳಿ ತಳಗೆ ಹೋದ್ವು ರೀ. ನಾವು ಮನೆಗೆ ಬಿಟ್ಟ 6:30 ಆಗಿತ್ತು ರೀ. ಹಂಗೆ ಮುಂದೆ ಹೋಗ್ಬೇಕಂದ್ರೆ ಫುಲ್ ಮಂಜಿತ್ರಿ. ಇನ್ನು ಅಲ್ಲೊಂದು ಫೋಟೋಶೂಟದ ಪಾಯಿಂಟ್ ಕಾಣಿಸಿತ್ರಿ. ಕಾರ್ ನಿಲ್ಲಿಸಿ ಫೋಟೋ ತಗೊಂಡು ರೀ. ನೇಚರ್ ಅಂತೂ ಮಸ್ತ್ ಇತ್ರಿ. ಹಂಗೆ ಮುದ್ದು ಹೋದು ರೀ. 8 ಗಂಟೆ ಆಗಿ ಸೂರ್ಯ ಬಂದ್ರು ಇನ್ನು ಮಂಜ ಇಬ್ಬನಿ ಹೋಗಿರ್ಲಿಲ್ರಿ. ಹಂಗೆ ನಾವು ಗೋವಾ ಎಂಟ್ರಿ ಆದ್ವು ರೀ. ಅಲ್ಲಂದ್ರೂ ಈ ಬ್ರಿಡ್ಜ್ ನೋಡಿದ್ವಿ ರೀ. ಇಷ್ಟ ಆಯ್ತು ರೀ, ಭಾಳ ಇಷ್ಟ ಆಯ್ತು ರೀ. ಮತ್ತು ಹಂಗೆ ಎಂಜಾಯು ಮಾಡಿದ್ದು ರೀ. ಈ ಬ್ರಿಡ್ಜ್ ಭಾಳ ಹಳೇದಂತ್ರಿ ಮತ್ತು ಭಾಳ ಉದ್ದು ಐತ್ರಿ. ಬ್ರಿಡ್ಜ್ ನೋಡ್ಕೋತ ಓಲ್ಡ್ ಗೋವಾ ಚರ್ಚಿಗೆ ಬಂದು ರೀ ನಾವು ರೀ. ಅಲ್ಲಿ ಏನಪ್ಪ ಇಷ್ಟು ಮಂದಿ ಅಂತಂದ್ರೆ ಅಲ್ಲಿ ಫೆಸ್ಟ್ ಇತ್ತು ರೀ. ಏನದ ಫೆಸ್ಟ್ ಅಂತ ಒಳಗೆ ಹೋಗಿ ನೋಡಿದ್ರ ನವೆಂಬರ್ 21ರಿಂದ ಜನವರಿ 5 ಮಟ ಅಲ್ಲಿ 600 ವರ್ಷದ ಹಿಂದೆ ಇರೋ ಸೆಂಟ್ ಜೇವಿಯರ್ ಅವ್ರ ಬಾಡಿ ತಳಗ್ ತಂದಿಟ್ಟಿರ್ತಾರಂತ್ರಿ. ಮಂದಿಗೆ ನೋಡಕ್ಕೆ ಈಸಿ ಆಗಲಿ ಅಂತ ಅಲ್ಲಿ ಇಟ್ಟಿರ್ತಾರಂತ್ರಿ. ಸೊ ಹಿಂಗೆ ನಾವು ಚರ್ಚ್ ಒಳಗೆ ಹೋದ್ವಿ ರೀ. ಅಲ್ಲಂತೂ ಕ್ರಿಸ್ಮಸ್ ಡೆಕೋರೇಷನ್ ಇಷ್ಟು ಮಸ್ತ್ ಮಾಡಿರಿ. ನಂಗಂತೂ ಭಾಳ ಲೈಕ್ ಆಯ್ತು ರೀ. ಹಂಗೆ ನಾವು ಮತ್ತೆ ನೋಡ್ಕೊತ ಮುಂದೆ ಹೋದ್ವಿ ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಫೋಟೋಗ ವಿಡಿಯೋಗ ಅಲೌಡ್ ಇಲ್ಲ ಆಗಿತ್ತು ರೀ. ಅಂದ್ರೂ ರೀ ನಾ ಅವ್ರ ಕಣ್ ತಪ್ಪಿಸಿ ಫೋಟೋಸ ವಿಡಿಯೋಸ ತಗೊಂಬಂದೇನಿ ರೀ. ಒಳಗೆಲ್ಲ ಇಷ್ಟೊಂದು ಡೆಕೋರೇಷನ್ ಮಾಡಿರಿ. ಇಲ್ಲಿ ಬಂದ್ರೆ ಮೇರಿನ ನೋಡ್ಬೋದು ರೀ. ನಾವು ಕುಂದ್ರಾಕದು ಪ್ಲೇಸಸ್ ಅದು ಮಸ್ತ್ ಐತ್ರಿ. ಕುಂತ ಫೋಟೋಸ್ ಅದು ತಕ್ಕೋರಕ್ಕೆ ಪ್ಲೇಸ್ ಇತ್ತು ರೀ ಇದು. ಹಂಗೆ ನಾವು ಮುಂದೆ ನೋಡ್ಕೊತ ಹೋದ್ವಿ ರೀ. ಅಲ್ಲಿ ಮುಂದೆ ನೋಡ್ಕೊತ ಹೋಗಾಗ ಇನ್ನೊಂದು ಡೆಕೋರೇಷನ್ ಮಸ್ತ್ ಮಾಡಿದ್ರಿ. ಅದನ್ನು ನಿಮಗೆ ತೋರಿಸ್ತೀನಿ ಬರ್ರಿ. ಇದು ಏನಂತಂದ್ರೆ ಯೇಸು ಕ್ರಿಸ್ತರು ಹುಟ್ಟಿರುವ ದೃಶ್ಯ ಅಂತ ಹೇಳ್ಬೋದ್ರಿ. ನೋಡಾಕಂತೂ ಫುಲ್ ಮಸ್ತ್ ಐತ್ರಿ. ಇದನ್ನ ಮುಗಿಸ್ಕೊಂಡ ಹಂಗೆ ಇನ್ನೊಂದು ಚರ್ಚಿಗೆ ಹೋದ್ರಿ. ಇದ ಚರ್ಚ್ ಒಳಗೆ ಸೆಂಟ್ ಜೇವಿಯರ್ದ ಬಾಡಿ ಇಲ್ಲೇ ಇಟ್ಟಿರಿ. ಹಂಗೆ ಅಲ್ಲಿ ಫೆಸ್ಟ್ ಒಳಗೆ ಫುಲ್ ಜಾತ್ರೆಗತೆ ಎಲ್ಲ ಸಾಮಾನುಗಳು ಬಂದಿದ್ದು ರೀ. ನೋಡ್ಬೋದ್ರಿ ಇಲ್ಲಿ ಫುಲ್ ಒಂದು ಜಾತ್ರೆ ನೋಡ್ದಂಗೆ ಫೀಲ್ ಆಯ್ತು ರೀ. ನನಗಂತೂ ಅಲ್ಲಿ ಹೋಗಿ ಫುಲ್ ಮಸ್ತ್ ಎಂಜಾಯ್ ಮಾಡೀನಿ ರೀ. ಎಲ್ಲ ಥರದ ನಾನಾ ರೀತಿಯ ವಸ್ತುಗಳನ್ನದು ಮಾರಾಟಕ್ಕೆ ಇಟ್ಟಿರಿ. ಹಂಗೆ ನಾವು ಇಲ್ಲಿಂದ ಪಣಜಿಗೆ ಹೋದ್ವಿ ರೀ. ಇಲ್ಲಿಂದ ಪಣಜಿಗೆ ಹೋಗ್ಬೇಕಂತಂದ್ರು ಅಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ನೋಡಿದ್ವಿ ರೀ. ಈಗೀಗ ಅದ ಹೊಸದಾಗಿ ಆಗಿತ್ತು ರೀ. ಅದು ನೋಡಕ್ಕೆ ಫುಲ್ ಚಂದ ಇತ್ತು ರೀ. ಅದನ್ನು ನಾವು ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋದ್ವಿ ರೀ. ಹಂಗೆ ಪಣಜಿ ಒಳಗೆ ರಿಡ್ಜ್ ಅಂತ ಒಂದು ಹೋಟೆಲ್ ಇತ್ತು ರೀ. ಅಲ್ಲಿ ಫಿಶ್ ಥಾಲಿ ಆರ್ಡರ್ ಮಾಡಿದ್ದು ರೀ. ಹಂಗೆ ಫಿಶ್ ತಿಂದು ರೀ. ಅಲ್ಲಿಂದ ನಾವು ಡೈರೆಕ್ಟ್ ಬೀಚ್ಗೆ ಹೋದ್ವಿ ರೀ. ಬೀಚ್ದಾಗ ಹೋಗಿ ನೋಡ್ರೆ ಫುಲ್ ಬಿಸಿಲಿತ್ತು ರೀ. ಅದಕ್ಕೆ ಐಸ್ ಕ್ರೀಮ್ ತಿನ್ಕೊಂತ ಹೊಂಟಿದ್ದು ರೀ. ಹಂಗೆ ನಾವು ಫೈನಲಿ ಬೀಚಿಗೆ ಬಂದು ರೀ. ಅಲ್ಲಿ ಹೋಗಿ ಬೀಚ್ ಒಳಗೆ ನೋಡ್ರ ಇರುವಿಗತೆ ಮಂದಿ ಎಲ್ಲ ಮುಕ್ಕಿದ್ರಿ.
ಹಂಗೆ ನಾವು ಅಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ ರೀ. ಹಂಗೆ ಫುಲ್ ಅಲ್ಲಿ ಎಲ್ಲ ಫೋಟೋ ತೊಗೊಂಡು ವಿಡಿಯೋ ಮಾಡಿದ್ವಿ ರೀ. ಹಂಗೆ ಅಲೆಗಳು ಅದು ಮಸ್ತ್ ಬರಾಕತ್ತಿದ್ವು ರೀ. ಅಲ್ಲಿಂದ ಬೀಚ್ ಒಳಗೆ ಮುಗಿಸ್ಕೊಂಡು ಬಂದ್ವಿ ರೀ. ಅಲ್ಲಿಂದ ನನಗೆ ಹಸು ಭಾಳ ಐತ್ರಿ, ಅದಕ್ಕೆ ಇದು ಚಿಕನ್ ರೋಲ್ ಅಂತ ಅಲ್ಲಿ ಸಿಗ್ತೈತ್ರಿ, ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಒಂದು ಚಿಕನ್ ರೋಲ್ ತೊಗೊಂಡಿರಿ. ಅವು ಮಾಡೋದು ನೋಡ್ರೆ ಫುಲ್ ಬಾಯಾಗ ನೀರು ಬಂದಿದ್ದು ರೀ. ಖರೆ ಅದು ಭಾಳ ಖಾರ ಖಾರ ಮಾಡಿಕೊಟ್ಟಿದ್ರಿ. ಹಂಗೆ ಅದನ್ನು ತಿನ್ಕೊಂತ 7:30 ಆಗಿತ್ತು ರೀ. ಆವಾಗ ಗೋವಾ ಬಿಟ್ಟು ರೀ ನಾವು ಅಲ್ಲಿಂದ. ಬೆಳಗಾವಿಗೆ ಬರಾಕ ಸುಮಾರು 10 ಗಂಟೆ ಆಗಿತ್ತು ರೀ. ಹೋಟೆಲ್ ನ್ಯೂ ವೆಲ್ಕಮ್ ಅಂತ ಹೋಟೆಲ್ ಇತ್ತು ರೀ ಬೆಳಗಾವಿ ಒಳಗೆ. ಅಲ್ಲಿ ಬಿರಿಯಾನಿ ತಿಂದು ರೀ. ಸೊ ಫ್ರೆಂಡ್ಸ್, ಈಗಾಗಲೇ ನೀವು ಈ ವಿಡಿಯೋ ಮುಖಾಂತರ ಒನ್ ಡೇ ಟೂರ್ನ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಇನ್ಯಾವರ ಪ್ಲೇಸಸ್ ಇದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.